ನೋಡಿ, ತುಂಬಾ ದಿನ ಆದ್ಮೇಲೆ ಇನ್ನೇನೋ ನೋಟಿಫಿಕೇಶನ್ಗಳಿಗೆ ಬರಗಾಲ ಇದೆ ಅನ್ನುವಂತ ಸಿಚುವೇಶನ್ ಸೃಷ್ಟಿಯಾದಾಗ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಅಧಿಸೂಚನೆಯನ್ನ ಹೊರಡಿಸಲಾಗಿದೆ. ಈಗ ಲಕ್ಷಾಂತರ ಜನ ಆಸ್ಪಿರೆಂಟ್ಸ್ ಗಳು ಏನ್ ಕಾಯ್ತಾ ಇದ್ರು ಪೊಲೀಸ್ ಹುದ್ದೆ ನೇಮಕಾತಿಗಾಗಿ, ಸೊ ಎಲ್ಲರೂ ಕೂಡ ಅಪ್ಲಿಕೇಶನ್ ಹಾಕ್ತಾ ಇದಾರೆ. ಎಸ್ಪೆಷಲಿ ಈ ಬಾರಿ KA ಪರೀಕ್ಷೆ ನಡೆಸ್ತಾ ಇದ್ದಾರೆ. ನೋಡಿ, ವೆಬ್ಸೈಟ್ ಅನ್ನ ಇವ್ರು ಯಾವ ರೀತಿ ಮೇಂಟೈನ್ ಮಾಡಿದಾರೆ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಫೀಸ್ ತೆಗೆದುಕೊಳ್ಳೋದು ₹750. ಬಟ್ ಅಪ್ಲಿಕೇಶನ್ ಶುರುವಾದ ದಿನದಿಂದ ಹಿಡಿದು ಬರೀ ಟೆಕ್ನಿಕಲ್ ಪ್ರಾಬ್ಲಮ್ಸ್. ಈವನ್ ಮೊನ್ನೆ ನಾವು KA ಭೇಟಿ ಕೊಟ್ಟು ಪ್ರಮುಖ 2 ವಿಷಯಗಳನ್ನ ಅಲ್ಲಿ ತಿಳಿಸಿದೀವಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ. ಮೊದಲನೇದೇನು ಅಂತಂದ್ರೆ, ಈ ಸರ್ವರ್ ಡೌನ್ ಏನಾಗ್ತಾ ಇದೆ, ಅಪ್ಲಿಕೇಶನ್ ತಗೊಳ್ತಾ ಇಲ್ಲ, ಪದೇ ಪದೇ ಶಟ್ ಡೌನ್ ಆಗುತ್ತೆ, ಅದು ಸಮಸ್ಯೆ ಬಗೆಹರಿಸಿ. ಇನ್ನೊಂದು HK ನಾನ್ HK ಎರಡಕ್ಕೂ ಸಪರೇಟ್ ಎಕ್ಸಾಮ್ ಮಾಡಬೇಕು KSP ರೀತಿ ಅನ್ನುವಂಥದ್ದು. ಇನ್ನೊಂದು ಆಗಸ್ಟ್ 2ನೇ ತಾರೀಕು ಇರುವ ಪರೀಕ್ಷೆಯನ್ನ ಅವತ್ತು ಇನ್ನೊಂದು ಬೇರೆ ಪರೀಕ್ಷೆ ನಿಗದಿ ಆಗಿರೋದ್ರಿಂದ, ಸೊ ಅದು ಮತ್ತೆ ಇನ್ ಕೇಸ್ ನಿಮ್ಗೆ ಅಷ್ಟು ಸಾಧ್ಯವಾದ್ರೆ ಒಂದಿಷ್ಟು ದಿನ ಓದೋದಕ್ಕೆ ಅವಕಾಶ ಮಾಡಿಕೊಡಿ. ಕಾರಣ ನೋಡಿ, PC ನೋಟಿಫಿಕೇಶನ್ ಆಗುತ್ತೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಸೊ ಎಲ್ಲರೂ ಕೂಡ ಎಕ್ಸ್ಪೆಕ್ಟೇಷನ್ ಅಲ್ಲಿ ಇದ್ರಿ. ತುಂಬಾ ಜನ ಪಾಪ ಈಗ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಹೋದವ್ರು ಯಾರು ಶ್ರೀಮಂತರ ಮಕ್ಕಳಲ್ಲ, ಏನೋ ಪಾರ್ಟ್ ಟೈಮ್ ಏನೋ ಕೆಲಸ ಮಾಡ್ಕೊಂಡು ಓದ್ತಾ ಇದ್ದಂಥವ್ರು. ಸಡನ್ ಆಗಿ ನೋಟಿಫಿಕೇಶನ್ ಆಯ್ತು. ಇನ್ನೊಂದು KSP ರೀತಿ KA ಹೆಚ್ಚು ಸಮಯ ಕೊಟ್ಟಿಲ್ಲ ಇದು. ಸೊ ಆ ಕಾರಣಕ್ಕೆ ಕೆಲವರು ಡಿಮ್ಯಾಂಡ್ ಅನ್ನ ಮಾಡ್ತಾ ಇದ್ದಾರೆ. ಅದು ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ ಅಪ್ಲಿಕೇಶನ್ ಹಾಕೋದ್ರಲ್ಲಿ 1 ವಾರ ಕಳೆದೋಗಿದೆ ಈಗ. ಸೊ ಅಟ್ಲೀಸ್ಟ್ ಡೇಟ್ ಎಕ್ಸ್ಟೆಂಡ್ ಮಾಡಿಸಿ ಅಪ್ಲಿಕೇಶನ್ ಅಂತ ಕೇಳ್ತಾ ಇದ್ರಿ. ನೋಡಿ, ನಿಮ್ದು ಅಪ್ಲಿಕೇಶನ್ ರಿಲೇಟೆಡ್ ಏನೇನ್ ಸಮಸ್ಯೆ ಇದೆ, ಅಂದ್ರೆ ಏನ್ ಪ್ರಾಬ್ಲಮ್ ಬರ್ತಾ ಇದೆ ಅಪ್ಲಿಕೇಶನ್ ಹಾಕುವಾಗ ಅನ್ನೋದನ್ನ ಒಂದೊಂದಾಗಿ ಕಮೆಂಟ್ ಅಲ್ಲಿ ನೀವು ವಿವರವಾಗಿ ಬರೀರಿ. ನಾನು ಆ ಕಮೆಂಟ್ ಗಳನ್ನ, ಆ ಮಾಹಿತಿಗಳನ್ನ ಒಂದು ಪಾಯಿಂಟ್ ಔಟ್ ಲೆಟರ್ ಅಲ್ಲಿ ಪಾಯಿಂಟ್ ಔಟ್ ಮಾಡ್ಕೊಂಡು ಹೋಗಿ ಇನ್ನೊಂದು ಬಾರಿ ರಿಕ್ವೆಸ್ಟ್ ಅನ್ನ ಕೊಡ್ತೀವಿ ನಾಳೆ. ಯಾಕೆ ಅಂತಂದ್ರೆ, ಬರೀ ಸರ್ವರ್ ಇಶ್ಯೂಗೋಸ್ಕರ ಪಾಪ ಈಗ ಗ್ರಾಮೀಣ ಸಿಟಿಯಲ್ಲಿ ಇರುವಂತಹ ಆಸ್ಪಿರೆಂಟ್ಸ್ ಗಳಿಗೆ ಸಮಸ್ಯೆ ಹೆಚ್ಚು ಬರಲ್ಲ. ಅಂದ್ರೆ ನಿಯರ್ ಬೈ ಸೈಬರ್ ಇರುತ್ತೆ, ಬೆಳಿಗ್ಗೆ ಹೋಗಿ ಅಪ್ಲಿಕೇಶನ್ ಹಾಕ್ಬೋದು. ಹೀಗೆ ಹಳ್ಳಿಲಿ ಎಸ್ಪೆಷಲಿ ಹೆಣ್ಮಕ್ಳು ಆಸ್ಪಿರೆಂಟ್ಸ್ ಏನಿರ್ತಾರೆ, ಸೊ ಅವರು ಹಳ್ಳಿಯಲ್ಲಿ ಇರುವಂತ 1-2 ಸೈಬರ್ ಇರುತ್ತೆ. ಕೆಲವೊಂದು ಹಳ್ಳಿಗಳಲ್ಲಿ ಇರೋದೇ ಇಲ್ಲ. ಅವ್ರು ಸಿಟಿಗೆ ಹೋಗಿ ಅಪ್ಲಿಕೇಶನ್ ಹಾಕ್ಬೇಕಾಗುತ್ತೆ. ಮೊಬೈಲ್ ಅಲ್ಲಿ ಕೆಲವರಲ್ಲಿ ನೆಟ್ವರ್ಕ್ ಇರಲ್ಲ ಒಂದು ಹಳ್ಳಿಗಳಲ್ಲಿ, ಇನ್ನು ಕೆಲವು ಹತ್ರ ಲ್ಯಾಪ್ಟಾಪ್ ಇರಲ್ಲ. ಈ ನಗರಕ್ಕೆ ಹೋಗಿ ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ಅಲ್ಲಿ ಸರ್ವರ್ ಬಿಸಿ ಬಂತಂದ್ರೆ ಅವ್ರು ಎಷ್ಟು ಹೊತ್ತು ಕಾಯಿಸಲ್ಲ, ಆಗಲ್ಲ ಅಂತ ಹೇಳ್ಬಿಡ್ತಾರೆ. ಮತ್ತೆ ನಾಳೆ ಬನ್ನಿ, ಹಿಂಗೆ ಪ್ರತಿದಿನ ಓಡಾಡ್ಬೇಕು ಅವರು. ಸೊ ಒಂದು ನೀಟಾಗಿ ವೆಬ್ಸೈಟ್ ಅನ್ನ ಮೇಂಟೈನ್ ಮಾಡಿ. KA ಅವರಿಗೆ ನಾವು ಇದೊಂದು ರಿಕ್ವೆಸ್ಟ್ ಮಾಡ್ಕೊಳ್ತೀವಿ, ನೀವು ನೋಟಿಫಿಕೇಶನ್ ಏನೋ ಈಗ ನಿಮ್ಗೆ ಅವಕಾಶ ಕೊಟ್ಟಿದ್ದಾರೆ ಮಾಡೋದಕ್ಕೆ, ಎಕ್ಸಾಮ್ ಮಾಡೋದಕ್ಕೆ. ಸೊ ದಯವಿಟ್ಟು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆ ಪರೀಕ್ಷೆ ಬರೆಯುತ್ತಿರುವ ಅಭ್ಯರ್ಥಿಗಳ ಪರವಾಗಿ ನಮ್ಮ ಮನವಿ ಅಂತಂದ್ರೆ, ನೀವು ನಿಮ್ಮ ಟ್ವಿಟರ್ ಖಾತೆಯನ್ನು ಕೂಡ ಸ್ವಲ್ಪ ಆಕ್ಟಿವ್ ಇಡಿ. ಬೇಗ ರೆಸ್ಪಾನ್ಸ್ ಮಾಡಿ. ಇಷ್ಟು ದಿನ ಮಾಡ್ತಾ ಇದ್ರಿ, ಇಲ್ಲ ಅಂತ ಹೇಳಲ್ಲ. ಸೊ ಬೇಗ ರೆಸ್ಪಾನ್ಸ್ ಮಾಡಿ ದಯವಿಟ್ಟು. ಈ ರೀತಿ ಅಪ್ಲಿಕೇಶನ್ ಏರಾದ್ರೆ, ಯಾಕಂದ್ರೆ ಇನ್ನು VAO ಇದೆ, ಬೇರೆ ಬೇರೆ ನೋಟಿಫಿಕೇಶನ್ಸ್ ಎಲ್ಲ KA ಕೊಡೋದಿದೆ. ಸೊ ದಯವಿಟ್ಟು ನೀವು ಸರಿಯಾದ ರೀತಿಯಲ್ಲಿ ಸ್ಪಂದಿಸಬೇಕು. ಅಂಡ್ ನಾವು ಕೂಡ ಈಗ ಆಸ್ಪಿರೆಂಟ್ಸ್ ಪರವಾಗಿ ಮನವಿ ಕೊಟ್ಟಿದ್ದೀವಿ, ಇನ್ನೊಂದು ಬಾರಿ ಕೂಡ ಕೊಡ್ತೀವಿ. ನೋಡಿ, ಯಾರ್ಯಾವ್ದು ಆಧಾರ್ ವೆರಿಫೈ ಆಗ್ತಾ ಇಲ್ಲ, ಕೆಲವರು ಇನ್ನೊಂದು ಎಜುಕೇಶನ್ ಪರ್ಪಸ್, ಉದ್ಯೋಗದ ಪರ್ಪಸ್, ಕ್ಯಾಶ್ ಅಂಡ್ ಇನ್ಕಮ್ ಅಂತೇಳಿ ಅದು ನೋಟಿಫಿಕೇಶನ್ ಇದೆ ಅಂತೇಳಿ ಗೊಂದಲ ಆಗ್ಬೇಡಿ. ಎಲ್ಲದಕ್ಕೂ ಒಂದೇ ಇರುತ್ತೆ. ಎಜುಕೇಶನ್ ಬೇರೆ ಅಂತೇಳಿ ನೀವು ಇಷ್ಟು ದಿನ ಏನ್ ಬಳಕೆ ಮಾಡಿದ್ರು ಅದನ್ನೇ ಬಳಕೆ ಮಾಡಬಹುದು. ಅಂಡ್ ಅದಾದ್ಮೇಲೆ ಅಪ್ಲಿಕೇಶನ್ ಹಾಕುವಂತ ಸಂದರ್ಭದಲ್ಲಿ ಫೀಸು ಕಟ್ ಆಗುವಂಥದ್ದು, ಕೆಲವರಿಗೆ ಮೆಸೇಜ್ ಬರ್ತಾ ಇಲ್ಲ ಸಕ್ಸಸ್ಫುಲ್ ಸಬ್ಮಿಟ್ ಆಗಿ ಅಂತದ್ದೆಲ್ಲ ಕೇಳ್ತಾ ಇದ್ರಿ. ನೋಡಿ, ಅದು ಬರುತ್ತೆ. ಸ್ವಲ್ಪ ಕೆಲವೊಂದು ಸರ್ವರ್ ಬಿಸಿ ಇರೋ ಟೈಮಲ್ಲಿ ಅಪ್ಲಿಕೇಶನ್ ತುಂಬಾ ಜನ ಹಾಕ್ತಾ ಇರ್ತಾರೆ. ಸೊ ಆಗ ಬೇಗ ನಿಮಗೆ ಮೆಸೇಜ್ ಶೋ ಆಗಲ್ಲ, ಅದೊಂದು ಸಮಸ್ಯೆ ಇದೆ. ಇನ್ನು ಅದನ್ನು ಹೊರತುಪಡಿಸಿ ನೀವು ಯಾವ ಜಿಲ್ಲೆಗೆ ಅಪ್ಲಿಕೇಶನ್ ಹಾಕ್ತೀರಾ ಸರಿಯಾಗಿ ನೋಡಿ, ನಿಮ್ಮ ಕೆಟಗರಿಗೆ ಎಷ್ಟು ಪೋಸ್ಟ್ ಇದೆ ಹಾಕಿ. ಸುಮ್ಮನೆ ಅವಕಾಶವನ್ನು ಕಳ್ಕೋಬೇಡಿ. ಯಾಕಂದ್ರೆ ಇದು ಬಹಳ ದಿನ ಆದ್ಮೇಲೆ ನೋಟಿಫಿಕೇಶನ್ ಆಗಿದೆ. ಈಗ ಮತ್ತೆ KSRP CRDR ಇದೆ. ಆದ್ರೂ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಆಗ್ಬೇಕು ಅಂತ ಕನಸು ಕಾಣ್ತಾ ಇರೋ ಅಭ್ಯರ್ಥಿಗಳಿಗೆ ಇದು ಒಂದು ಒಳ್ಳೆ ಅವಕಾಶ. ಸೊ ದಯವಿಟ್ಟು ನಿಮ್ಮ ಸಣ್ಣ ಪುಟ್ಟ ತಪ್ಪುಗಳಿಂದ ಅಪ್ಲಿಕೇಶನ್ ಅಲ್ಲಿ ಮಿಸ್ಟೇಕ್ ಮಾಡೋದು ಅವೆಲ್ಲ ಮಾಡಬೇಡಿ. ಹೆಸರುಗಳು ಸ್ಪೇಸ್ ಇರುವಂತದ್ದು ಅದೆಲ್ಲ ಕರೆಕ್ಟ್ ಆಗಿ ಹಾಕಿ. ಏನೇ ಸಮಸ್ಯೆ ಇದ್ರು ಒಂದು ಮೆಸೇಜ್ ನನ್ನ ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡಿ. ಕೆಲವರು ಕರೆ ಮಾಡ್ತಾ ಇರ್ತೀರ ಪದೇ ಪದೇ, ಸೊ ನನಗೆ ಸಮಟೈಮ್ಸ್ ರಿಸೀವ್ ಮಾಡಿ ಮಾತಾಡಕ್ ಆಗಲ್ಲ. ನೀವು ವಾಟ್ಸಪ್ ಅಲ್ಲಿ ಕಳಿಸಿ, ನಾನು ಅದೇ ನೋಡಿ ನಿಮ್ಗೆ ರಿಪ್ಲೈ ಮಾಡ್ತೀನಿ. ಸೊ ಈ ರೀತಿ ಯಾರ್ಯಾರು ಏನು ನೋಡಿ PC ಅಪ್ಲಿಕೇಶನ್ ಸಮಸ್ಯೆ ಇದೆ, ಕೂಡಲೇ ಎಲ್ಲರೂ ಕೂಡ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ. ನಾವು ಮತ್ತೆ ಇನ್ನೊಂದ್ಸಲ KA ಭೇಟಿ ಕೊಟ್ಟು ಆ ಸಮಸ್ಯೆ ಬಗ್ಗೆ ಸರಿಪಡಿಸೋಕೆ ಹೇಳ್ತೀವಿ. ಆಲ್ರೆಡಿ ಹೇಳಿದ್ರು ಅವರು, ಮಂಡೆಯಿಂದ ನೀವು ಕರೆಕ್ಟ್ ಆಗತ್ತೆ ಅಂತ ಹೇಳಿದ್ರು. ಬಟ್ ಮಂಡೇ ಆಯ್ತು, ಮತ್ತೆ ಒಂದಿನ ಆಯ್ತು, ಇನ್ನೂ ಕೂಡ ಸರಿ ಆಗ್ತಾ ಇಲ್ಲ. ಸೊ ಅದಕ್ಕೆ ದಯವಿಟ್ಟು ಎಲ್ಲರೂ ಕೂಡ ತಿಳಿಸಿ. ಅಂಡ್ ಇದನ್ನ ಹೊರತುಪಡಿಸಿ ಬೇರೆ ಏನಾದರೂ ಡೌಟ್ಸ್ ಇದ್ರೆ ಸೊ ದಯವಿಟ್ಟು ಕಮೆಂಟ್ ಮಾಡಿ.
ತುಂಬಾ ಜನ DSI ನೇಮಕಾತಿ ಬಗ್ಗೆ ಕೇಳ್ತಾ ಇದ್ದಾರೆ, ಡಿಟೆಕ್ಟಿವ್ ಸಬ್ ಇನ್ಸ್ಪೆಕ್ಟರ್. ಸೊ ಅದ್ರ ಬಗ್ಗೆ ಇನ್ನೂ ಕನ್ಫರ್ಮ್ ಇಲ್ಲ. PSI ಅಂತೂ ಇರೋದೇ 150 ಸಮಥಿಂಗ್ ಪೋಸ್ಟ್ ಇದೆ ಅಷ್ಟೇ, ಅಲ್ಲಿ ಹೆಚ್ಚಿಗೆ ಪೋಸ್ಟ್ ಇಲ್ಲ. ಅದ್ರ ಬಗ್ಗೆ ಕ್ಲಾರಿಟಿ ಕೊಡ್ತೀನಿ. ESI ಗಾರ್ಡ್ 942 ಇದೆ, ESI ಸಬ್ ಇನ್ಸ್ಪೆಕ್ಟರ್ ಕೂಡ ಕಡಿಮೆ ಇದೆ. ಸೊ ಅದ್ರ ಬಗ್ಗೆ ನಾವು ಇಲಾಖೆಗೆ ಭೇಟಿ ಕೊಟ್ಟು ಮಾಹಿತಿ ಪಡಿತೀವಿ. ನಾವು ಹೊರತುಪಡಿಸಿ VA ಓದು ಅದು ಸ್ವಲ್ಪ ಗೊಂದಲ ಹೇಳ್ತಾ ಇದ್ರೆ ಅದನ್ನ ನಾನು ಸಂಜೆ ಅಷ್ಟರಲ್ಲಿ ಕ್ಲಾರಿಟಿ ಮಾಡ್ಕೊಂಡು ನಿಮ್ಗೆ ಒಂದು ವಿಡಿಯೋ ಮೂಲಕ ಏನಾಗಿದೆ ಏನಾಗ್ತಾ ಇದೆ ಅನ್ನೋದನ್ನ ತಿಳಿಸ್ತೀನಿ. ಸೊ ಡೋಂಟ್ ವರಿ. ಯಾರೆಲ್ಲ PC ಪರೀಕ್ಷೆಗೆ ಓದ್ತಾ ಇದ್ದೀರಾ ನೋಡಿ, ಹಳ್ಳಿಲಿ ಇದ್ಕೊಂಡು ಎಲ್ಲೋ ಊರಲ್ಲಿ ಕೂತ್ಕೊಂಡು ಓದ್ತಾ ಇದ್ರೆ ನನ್ನದೊಂದು ಮನವಿ, ಅಪ್ಲಿಕೇಶನ್ಗೋಸ್ಕರ ಪದೇ ಪದೇ ತಿರುಗಾಡಬೇಡಿ. ನಾನು ಅದ್ರ ಬಗ್ಗೆ ಸೊಲ್ಯೂಷನ್ ಕೊಡ್ತೀನಿ ನಿಮ್ಗೆ. ಸೊ ಪಾಪ ಎಷ್ಟೋ ಜನ ಹೆಣ್ಮಕ್ಳು ಆಸ್ಪಿರೆಂಟ್ಸ್ ಎಲ್ಲ ಕರೆ ಮಾಡಿ ಕೇಳಿದ್ರೆ, ನಮ್ಗೆ ಈ ತರ ಆಗ್ತಾ ಇದೆ, ನಾವು ನಮ್ಮೂರ ನೆಟ್ವರ್ಕ್ ಇರಲ್ಲ, ಇಶ್ಯೂ ಇರುತ್ತೆ, ಮಳೆಗಾಲ ಬೇರೆ ಊರಿಗೆ ಹೋಗಿ ಅಪ್ಲಿಕೇಶನ್ ಹಾಕ್ಬೇಕು, ಆ ಸಮಯದಲ್ಲಿ ಪದೇ ಪದೇ ನೆಟ್ವರ್ಕ್ ಅಲ್ಲಿ ಅದೇನು ಸರ್ವರ್ ಡೌನ್ ಆಗ್ಬಿಡುತ್ತೆ, ಸೊ ದಯವಿಟ್ಟು ಅದನ್ನ ಸರಿಪಡಿಸಕ್ ಹೇಳಿ ಅಂತೆಲ್ಲ ಕೇಳಿದ್ರಿ. ನಿಮ್ ಪರವಾಗಿ ನಾವು ಮನವಿ ಮಾಡ್ಕೊಳ್ತೀವಿ. ಈಗ ಅವಕಾಶ ಕೂಡ ಏನು HK ನಾನ್ಸ್ಗೆ 2 ಸಪರೇಟ್ ಎಕ್ಸಾಮ್ ಮಾಡಿ ಅಂತ ಅದನ್ನು ಕೇಳಿದೀವಿ. ಅದನ್ನ ಹೊರತುಪಡಿಸಿ ಅವಕಾಶ ಒಂದಿಷ್ಟು ದಿನ ಏನಾಗುತ್ತೆ ಹೇಳಿ, ಈಗ ಅಪ್ಲಿಕೇಶನ್ ಬೇರೆ ಸಮಸ್ಯೆ ಇದೆ, ಒಂದು 15 ದಿನ ಎಕ್ಸ್ಟ್ರಾ ಅಪ್ಲಿಕೇಶನ್ ಹಾಕೋದಕ್ಕೆ ಇನ್ನೊಂದು ವಾರ ಎಕ್ಸ್ಟ್ರಾ ಕೊಟ್ಟು ಏನೋ ಒಂದು ಮಾಡೋ ಅವಕಾಶ ಮಾಡಿಕೊಡ್ಬೋದು. ಎಷ್ಟೋ ಜನಕ್ಕೆ ಸಹಾಯ ಆಗುತ್ತೆ, ಅದೇನು ತಪ್ಪಿಲ್ಲ. ನಾವೇನು ಅದನ್ನು ಪೋಸ್ಟ್ಪೋನ್ ಮಾಡಿ 1-2 ತಿಂಗಳು ಮಾಡಿ 3 ತಿಂಗಳು ಮಾಡಿ ಅಂತ ಕೇಳ್ತಾ ಇಲ್ಲ. ಒಂದಿಷ್ಟು ಜನ ಪಾಪ ಆಸ್ಪಿರೆಂಟ್ಸ್ಗಳ ಪರವಾಗಿ ಹೇಳ್ತಾ ಇರೋದು. ನೋಡೋಣ ಎಷ್ಟು ಮಾಹಿತಿ ಇದೆ. ಧನ್ಯವಾದ.